ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆನೇ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ನೋಡಿ. ಇಲ್ಲಿ ಪೈಪ್ ತಂದು ಮೇಲ್ಗಡೆ ಹಾಕ್ಬಿಟ್ಟಿದ್ದಾರೆ. ನಮ್ಗೆ ನಲ್ಲಿ ನೀರು ಬರೋವಂಥದ್ದಲ್ಲ, ಅಂದರೆ ಯಾವಾಗಲೂ ನಮಗೆ ಡೈಲಿ ನಲ್ಲಿಂದ ನೀರು ಬರುತ್ತೆ. ನಾವೇನು ಬೋರೆಲ್ಲ ಹಾಕ್ಸ್ಕೊಂಡಿಲ್ಲ. ಹಾಗಾಗಿ ನಾವು ಸ್ವಲ್ಪ ಕೆಳಗಡೆ ಕೊಡಿ ಅಂತ ಹೇಳಿದರೆ ತಂದು ಮೇಲ್ಗಡೆ ಕುದಿ ಕೊಟ್ಟಿದ್ದಾರೆ. ನೀರೇನಾರೇ ಅಪ್ಪಿದಲ್ಲಿ ಇರೋದಿಲ್ಲ ಅಂದರೆ ಏನು ಮಾಡೋಣ ಅಂದರೆ ಎಪ್ಪಿಟ್ಟು ನಾವು ಕೆಳಗಡೆ ಒಂದು ಕೊಟ್ಬಿಡೋಣ ಪೈಪ್ ಅಂತಂದು ಕೊಡ್ತಿರ್ತೀನಿ. ಅಂದರೆ ಇದು ಮೇಲೆ ಇರುತ್ತೆ, ಇದು ಕೆಳಗಡೆ ಇನ್ನೊಂದು ಕೊಟ್ಬಿಟ್ರೆ ನೀರು ಅದಕ್ಕಾದರೆ ಅದಕ್ಕೆ ಬರಲಿ ಇಲ್ಲ ಇದಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮೊದಲೇ ಹೇಳಿದೆ, ಅವ್ರು ಕರೆಕ್ಟಾಗಿ ಮಾಡಿರಲಿಲ್ಲ, ಬೇಜಾರಾಯಿತು. ಅವ್ರಿಗೆ ನಾನು ಇವತ್ತು ಕರ್ಚಿ ಬೆಳಗ್ಗೆನೇ ಇವತ್ತು ಇನ್ನೂ ಕೆಲಸದವ್ರು ಬಂದರೆ ಅಷ್ಟರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ನಾನು ಪೈಪೆಲ್ಲ ಹಾಕ್ಸ್ಕೊಟ್ಟೆ. ಇವಾಗ ಬಂದು ಇವಾಗ ಸಂಪೆಲ್ಲ ರೆಡಿ ಮಾಡಿ ಇವತ್ತು ಸಂಪಿಲ್ಲ ಮಾಡಬೇಕು ಅಂತಿದ್ದಾರೆ. ಇವತ್ತು ಇದನ್ನು ಮುಗಿಸ್ತಾರೆ, ಸಂಪೆಲ್ಲ ಖಂಡಿತ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಮನೆ ಎದುರುಗಡೆ ಮನೆಯಿಂದ ಮೇಲುಗಡೆ ಬಂದು ನಿಂತ್ಕೊಂಡು ಇವತ್ತು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಅದೊಂದು 1ನೇ ಫ್ಲೋರು, ಅಲ್ಲಿ ಬಂದು ಮೇಲ್ಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಹೇಗೆ ಕಾಣಿಸ್ತದೆ ನಮ್ಮೂರು ಮೇಲ್ಗಡೆ ನಿಂತ್ಕೊಂಡ್ರೆ ಅನ್ನೋದು ನಾನು ನೋಡಿರಲಿಲ್ಲ. ಇಲ್ಲಿ 1ನೇ ಫ್ಲೋರ್ ಮೇಲೆ ನಿಂತ್ಕೊಂಡ್ರೆ ನೋಡೋಕ್ಕೆ ಇಷ್ಟು ಚೆಂದ ಕಾಣ್ತಾಯಿದೆ. ನಮ್ಮದು 3ನೇ ಫ್ಲೋರ್ ಆದಮೇಲೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ ನೋಡಿ. ಇಲ್ಲಿ ನಮ್ಮ ಅಕ್ಕವ್ರ ಮನೆ ಮೇಲೆ ನಿಂತ್ಕೋತು ಅಂದರೆ ವೀಳ್ಯದೆಲೆ ಎಲ್ಲ ಅಂಬೆಲ್ಲ ಮೇಲ್ಗಡೆ ಹಬ್ಬಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅಂದ್ಕೊಂಡಿರಲಿಲ್ಲ, ಅಂದರೆ ಎಲ್ಲ ಕಡೆ ಆಲ್ಮೋಸ್ಟು 99% ಫುಲ್ ಎಲ್ಲ ಹೊಸ ಮನೆಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಇಲ್ಲೊಂದು ಹಂಚಿನ ಮನೆಗಳಿದೆ. ಇನ್ನೊಂದು 4-5 ವರ್ಷದಲ್ಲಿ ಇಲ್ಲಿರೋ ಒಂದೊಂದು ಹಂಚಿನ ಮನೆ ಕೂಡ ಇರೋದಿಲ್ಲ. ಸಣ್ಣ ಪುಟ್ಟ ಮನೆಗಳು ಕೂಡ ಎಲ್ಲ ಹೊಡೆದಾಕ್ಬಿಟ್ಟು ಖಂಡಿತವಾಗ್ಲೂ ಮನೆ ಕಟ್ಟಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಎಲ್ಲ ಫುಲ್ಲು RCC ಮನೆಯೇ ಇರೋದ್ರಿಂದ. ನಾವು ಇಲ್ಲಿ ನಿಂತ್ಕೊಂಡ್ರೆ ನೋಡಿ ನಮ್ಮ ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣುತ್ತೆ. ಫೋನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಹತ್ತಿರದಲ್ಲೇ ಕಾಣುತ್ತೆ. ಅಂದರೆ ಹತ್ತಿರ ನಮ್ಮದು ಚಾಮುಂಡಿ ಬೆಟ್ಟ ಆಗ್ಬೋದು, ಈ ಕಡೆ ರಿಂಗ್ ರೋಡ್ ಆಗ್ಬೋದು, ತುಂಬ ಹತ್ತಿರದಲ್ಲೇ ಇರೋದ್ರಿಂದ, ಸಿಟಿನೇ ಇರೋದ್ರಿಂದ, ಅಂದರೆ ಫುಲ್ ಮಧ್ಯೆ ಸಿಟಿ ಅಲ್ಲ. ಈಗ ನಮ್ಮೂರೆಲ್ಲ ಫುಲ್ ಸಿಟಿನ ಬಳಸ್ಕೊಂಡಿದೆ. ರಿಂಗ್ ರೋಡ್ಗೆ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ನಮಗೆ ಒಂಥರ ಖುಷಿ. ಮಧ್ಯೆ ಸಿಟಿಲಿ ಇದ್ಕೊಂಡು ಹೊಗೆ ಅದು ಇದು ಅನ್ನೋ ಬದಲು ಇದು ನಮ್ಮ ಸ್ವಂತ ಊರಲ್ವ ಇದು. ನಾವು ಅಂದರೆ ನಮ್ಮ ಮದುವೆಯಾಗಿ ಇಲ್ಲಿ ಬಂದು ಜೀವನ ಮಾಡಿದಂಥ ಅದೇ ಮನೆಯಲ್ಲಿ ನಾವು ಇದನ್ನು ಹೊಡೆದಾಕಿ ಇವಾಗ ಮನೇನ ಕಟ್ಟಿಸ್ತಾ ಇರೋದು. ಇದು ಹಿಂದಕ್ಕೂ ಕೂಡ ಖಾಲಿ ಜಾಗ ಇದೆ. ಇದು ಇಬ್ಬರಿಗೆ ಭಾಗ ಇರೋದ್ರಿಂದ, ನಮಗೆ ನಮ್ಮ ಮೈದನಿಗೆ ಭಾಗ ಇರೋದ್ರಿಂದ ನಮ್ಮ ಜಾಗ ಏನಿದೆ ಅದಕ್ಕೆ ಮಾತ್ರ ನಾವು ಮನೆ ಕಟ್ಕೊಳ್ತೀವಿ. ಇನ್ನು ಅವ್ರಿಗೆ ಹಿಂದೆ ಜಾಗ ಎಲ್ಲ ಅವ್ರಿಗೆ ಹಿಂದೆ ಇದೆ. ಅಂದರೆ ಎಲ್ಲ ಪೂರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಬಂದು 20-30 ಇರೋದ್ರಿಂದ ನಾವು ಕೆಳಗಡೆ ಕಾರೆಲ್ಲ ನಿಲ್ಸ್ಕೊಳ್ಳೋಕೆ ಮಾಡಿಕೊಂಡು ಕೆಳಗಡೆ ಒಂದು ರೂಮು, ಶಂಪು ಮತ್ತು ಹಂಗೇ ಅಟ್ಯಾಚ್ ಬಾತ್ರೂಮ್ ಎಲ್ಲ ಒಂದೇ ಒಂದು ರೂಮ್ ಮಾಡಿಬಿಟ್ಟು ಅಲ್ಲಿ ಮಾಡೋಣ. ಏನಾದರೂ ಅದು ಇದು ಹಾಕ್ಕೊಳಕ್ಕೆ ಬೇಕಲ್ವ ಅಂತ. ಮೇಲ್ಗಡೆ ಇನ್ನೂ 2 ಫ್ಲೋರ್ ಬರುತ್ತೆ, ಅಂದರೆ ಡೂಪ್ಲೆಕ್ಸ್ ಬರುತ್ತಲ್ವ, ಅಲ್ಲಿ ಮನೆ ಎಲ್ಲ ಕ್ಲೀನಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸಾಕು. ಈಗ 20-30ಲೇ ಆರಾಮಾಗಿ ಮಾಡ್ಕೊಳ್ತೀವಿ. 2 ರೂಮ್ ಈ ಥರ ಎಲ್ಲ ಮಾಡಿ ನಾವು ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ವಿ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಅದು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇನ್ನೇನು ಆಲ್ಮೋಸ್ಟು ಇದು ಬೇಸ್ಮೆಂಟದ್ದು ಇನ್ನೂ ಸ್ವಲ್ಪ ಎಲ್ಲ ಬೇಗ ಇನ್ನೊಂದು ವಾರದಲ್ಲಿ ಬೇಸ್ಮೆಂಟದ್ದು ಏನೇನೆಲ್ಲ ಹಾಕಬೇಕು ಅದೆಲ್ಲ ಮುಗಿಯುತ್ತೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಇಟ್ಟಿಗೆ ಕೂಡ ನಾವು ಬಿಡಿಸ್ತಾಯಿದ್ವಿ. ಅಂದರೆ ಎಲ್ಲ ಫುಲ್ಲು ಕೆಂಪಿಟ್ಟಿಗೆ ಬರುತ್ತಲ್ಲ, ಸಣ್ಣ ಇಟ್ಟಿಗೆ, ಅದರಲ್ಲೇ ಕಟ್ಸೋಣ ಅಂತ ಅಂದ್ಬಿಟ್ಟು ಅದರಿಂದ ಕಟ್ಟೋದ್ರಿಂದ ಚೆನ್ನಾಗಿ ಮನೆ ಬಳಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಂಪಿಟ್ಟಿಗೆಲ್ಲೇ ಕಟ್ಟೋಣ ಅಂದ್ಬಿಟ್ಟು ಸ್ವಲ್ಪ ಬಿಡಿಸಿದ್ದೀವಿ ಇವಾಗ. ಆಮೇಲೆ ಇನ್ನೆಷ್ಟು ಬೇಕು ಅಂತ ಕೇಳ್ಕೊಂಡು ಬೇಸ್ಮೆಂಟ್ ಆದಮೇಲೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ನೋಡಿ. ಈ ಸೈಡಿಂದ ನೋಡ್ತು ಅಂತಂದರೆ ಫುಲ್ಲು ಮನೆಗಳೆಲ್ಲ ಆಗಿದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತೇ ಮೊದಲು ಮೇಲ್ಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರೋದು. ಇಲ್ಲಿ ಇಷ್ಟು ದಿನ ಎಲ್ಲ ಈ ಸೈಡ್ ಬಂದೇ ಇಲ್ಲ, ಒಳಗಡೆ ಬರ್ತಾಯಿದೆ ಹೋಗ್ತಾಯಿದೆ. ಇವತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ನನ್ನ ಮೇಲೆ ಬಂದು ನಿಂತ್ಕೊಂಡು ಇಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ. ಅಲ್ಲಲ್ಲೇ ಮರಗಳು ಕೂಡ ಮೊದಲೆಲ್ಲ ಇದ್ದು ಇವಾಗ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರಲ್ವ. ಇವತ್ತು ಸಂಪು ಮತ್ತು ಬೇಸ್ಮೆಂಟ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಸಂಪು ಕೂಡ ರೆಡಿಯಾಗಿ ಹೋಗುತ್ತೆ. ಹಾಗಾಗಿ ಶೈಲಿಗೆ ಸುನಿಗೆ ಪ್ರಮೋಷನ್ ಇದೆ. ಅವ್ರಿಗೆ ಸುನಿ ಬಂದಮೇಲೆ ಸ್ವಲ್ಪ ಪ್ರಮೋಷನ್ ಜಾಸ್ತಿ ಆಗಿದೆ. ಇವತ್ತು ಅವಳು 2-3 ಈ ಥರ ಪ್ರಮೋಷನ್ ಇದೆ. ಮತ್ತು ಅಲ್ಲಿ ಹೋಗಬೇಕು ಅಂದ್ಲು. ಸರಿ ಕಣಪ್ಪ ಆಯಿತು, ನಾನು ಅಲ್ಲೆಲ್ಲ ಸ್ವಲ್ಪ ಪೈಪ್ ಹಾಕ್ಸ್ಬೇಕಿತ್ತಲ್ಲ, ಹಂಗಾಗಿ ಪೈಪ್ ಹಾಕ್ಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಹೋಗಿ ರೆಡಿ ಮಾಡಿಬಿಟ್ಟು ಬಂದೆ. ಶೈಲು ಸುನಿ ಇಬ್ಬರು ಪ್ರಮೋಷನ್ ಹೋಗ್ತಾರೆ. ಪಾಪ ಟೈಮ್ ಆಗಿದ್ದೀರ, ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಹಾಲು ಮತ್ತು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ತಗೊಂಡು ಬೇಗ ಬಜ್ಜಿ ಮಾಡ್ಕೊಟ್ಬಿಟ್ರೆ ಪಾಪ ಊಟ ಮಾಡ್ಕೊಂಡು ಹೋಗಲಿ. ಏನು ಮಾಡೋದು, ಆ ಕಡೆನೂ ನೋಡಬೇಕು ಈ ಕಡೆನೂ ನೋಡಬೇಕು. ನಾವು ಇರೋ ಮನೆಗೂ ಸೈಟು ನಾವು ಮನೆ ಕಟ್ಟಿಸೋದಕ್ಕೆ ಏನು ದೂರ ಏನಿಲ್ಲ. ಅಂದರೆ ರಿಂಗ್ ರೋಡ್ ಹಿಂಗೆ ನಮ್ಮ ಮೇಲೆ ನಾವು ಇರೋದರಿಂದ ಜಾಗ ರೋಡ್ ಇದ್ದಿದ್ರೆ ನಮ್ಮ ಮನೆ ಜಾಗಕ್ಕೆ 2 ಕಿಲೋಮೀಟ್ರ್ ಆಗ್ತಿರಲಿಲ್ಲ. ಅಂದರೆ ಬಳಸ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಹಂಗೆ ಬಳಸ್ಕೊಂಡು ಹೋಗಬೇಕು. ಈ ಚೂರಿ ರಿಂಗ್ ರೋಡಿಂದ ಆ ಚೂರಿ ರಿಂಗ್ ರೋಡ್ಗೆ
ಹಂಗಾಗಿ ಸುನಿ ಇರೋದ್ರಿಂದ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಂದುಬಿಡ್ತಾರೆ. ಸುನಿ ಇಲ್ಲ ಅಂತಂದರೆ ವಿಶು ಪಾಪ ಅವ್ನ ಡ್ಯೂಟಿ ಮೇಲೆ ಅವ್ನು ನಾನು ಕರ್ಕೊಂಡೋಗ್ಬಿಟ್ಬಿಟ್ಟು ಅವನು ಕೂಡ ಹೋದರೆ ಹೊರಗಡೆ ಅವನು ಕರ್ಕೊಬರಲ್ಲ. ಬರೋಕ್ಕಾಗಲ್ಲ ಅವ್ನಿಗೆ, ಯಾಕೆ ಅವ್ನು ಬ್ಯುಸಿ ಇರ್ತಾನೆ. ಅವ್ನು ಪಾಪ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಬ್ಯುಸಿ ಇರ್ತಾನೆ. ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ ಅಂತ ತುಂಬ ಒಂದಿಷ್ಟು ಜನಕ್ಕೆ ಕ್ವಶನ್ ಕೇಳ್ತಾನೆ ಇರ್ತೀರ. ಅವನು ಕೂಡ ಮಗಂದು ಬ್ಯಾಂಕಲ್ಲಿ ಕೆಲಸ, ಹಾಗಾಗಿ ಅವನು ಬೆಳಗ್ಗೆ ಹೋದರೆ ಸಂಜೆ ಕೆಲಸಗಳಿರ್ತದಲ್ವ, ಹಂಗಾಗಿ ಲೇಟ್ ಬರೋಕ್ಕಾಗಲ್ಲ. ಟೈಮಿಗೆ ಕರೆಕ್ಟಾಗಿ ಪಾಪ ಅವನು ಕೆಲಸ ಇರ್ತದಲ್ವ, ಹಂಗಾಗಿ ಇವತ್ತು ಅಯ್ಯೋ ನಂದು ನಲ್ಲಿ ಇಳಿಸೋದೇ ದೊಡ್ಡ ಇದೇ ಆಗೋಯ್ತು. ಅದಕ್ಕೆ ಹೇಳೋದು, ಯಾರು ಅವ್ರು ನೋಡ್ತಾರೆ ನನ್ನ ವೀಡಿಯೋನ, ಯಾಕೆ ಹೇಳಿ ಅವರು ಕೂಡ ಅವತ್ತು ನನ್ನ ಫಾಲೋ ಮಾಡಿದ್ದಾರೆ. ಓ ಯೂಟ್ಯೂಬ್ ಇದೆ ಕಣಪ್ಪ, ಈ ವಿಡಿಯೋ ನಮ್ಮೂರವ್ರೆ ಅಲ್ವಾ, ಗೊತ್ತಿರೋದು ಯೂಟ್ಯೂಬ್ ಇದೆ ಎಲ್ಲ ಲಕ್ಷ್ಮಕ್ಕಂದು ಎಲ್ಲ ಫಾಲೋ ಮಾಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಈ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಯಾಕೆಂದರೆ ನನಗೆ ನಲ್ಲಿ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಪೈಪು ಹೇಳಿದ ಜಾಗ ಒಂದು ಅವ್ರು ಹಾಕ್ಬಿಟ್ಟು ಹೊರಟೋಗಿದ್ರು. ಅವ್ರಿಗೆ ಅಂದರೆ ಅವರು ಕೂಡ ಏನೋ ಹಬ್ಬ ಇದೆ ಅಂದ್ಕೊಂಡು ಹೋಗಿ ಅವರು ಸಿಗದೇ ಬೇರೆ ಯಾರನ್ನೋ ಕರೆಸಿ ನಾನು ಪೈಪ್ ಹಾಕ್ಸಿದೆ. ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅವತ್ತೊಂದು ಕ್ಷಣ ನಾನು ಅಲ್ಲಿಲ್ಲ, ಹಿಂಗೆ ಬಂದಿದ್ದೀನಿ ನೋಡಿ, ಹಿಂಗೆ ಪ್ರಮೋಷನ್ ಅದು ಇತ್ತಾಗೂ ನೋಡಬೇಕು ಅತ್ತಾಗೂ ನೋಡಬೇಕು, ಒಂದು ಕ್ಷಣ ಅಲ್ಲಿಲ್ಲ ಅಂತಂದರೆ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅಂತಂದರೆ ಅಲ್ಲಿ ನೀರಿಗೆ ಆ ಥರ ಪೈಪ್ ಹಾಕ್ಬಿಟ್ಟು ಹೋಗಿ ನನಗೆ ನೀರು ಮೇಲೆ ಇರಲ್ಲ ಅಂತ ಅಂದ್ಬಿಟ್ಟು ಬೇರೆ ಕಡೆ ಮತ್ತೆ ಸ್ವಲ್ಪ ಕೆಳಗಡೆ ಪೈಪ್ ಹಾಕ್ಸ್ಬೇಕಿತ್ತು. ಅದನ್ನು ಕೂಡ ಹಾಕ್ಸ್ದೆ ಇವತ್ತು. ಏನು ಮಾಡೋದು, ಒಂದು ಸಣ್ಣ ಪುಟ್ಟ ತಪ್ಪು ಕೂಡ ಹೆಂಗಾಗ್ಬಿಡುತ್ತೆ ಅಂದರೆ ನೆನ್ನೆ ಕೆಲಸನೇ ನಿಲ್ಲಿಸ್ಬಿಡ್ಬೇಕು ಅನ್ನೋಷ್ಟು ಅವ್ರಿಗೂ ಬೇಜಾರಾಗ್ಬಿಟ್ಟಿತ್ತು. ಯಾಕೆಂದರೆ ನಾನು ಅಲ್ಲಿ ಕೆಲಸನೇ ಮಾಡಿಬಿಡಿ ಸಂಪತ್ರ ಅಂತ ಅಂದ್ಬಿಟ್ಟೆ ಪೈಪ್ ಹಾಕಲೇಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತು ಎಲ್ಲ ತುಂಬ ಜನ ಹೇಳ್ತಿರೋ ಅವಾಗೆಲ್ಲ ಇರಿ ದೊಡ್ಡವ್ರು ಹೇಳ್ತಿರೋ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ನಿಜವಾಗಿ ಮದುವೆ ಮಾಡ್ಕೊಡ್ಬೋದು. ಯಾಕೆ ಹೇಳಿ, ಮದುವೆನ ನಾವು ಹಿಂಗೆ ಮಾಡಬೇಕು ಅನ್ನೋದು ಏನಿಲ್ಲ. ಇರೋರು ದೊಡ್ಡದಾಗಿ ಮಾಡ್ಕೊಂಡ್ರೆ ಇಲ್ಲದೇ ಇದ್ದರೆ ಸಿಂಪಲಾಗಿ ಹೆಂಗೋ ಒಂದು ತಾಳಿ ತಗೊಂಡು ಬಂದು ಹುಡುಗ ಹುಡುಗಿ ಇದ್ದರೆ ಹೆಂಗೋ ಸಿಂಪಲಾಗಿ ದೇವಸ್ಥಾನದಲ್ಲಾದರೂ ಮದುವೆ ಮಾಡಿಬಿಡ್ಬೋದು. ಇವಾಗ ಮದುವೆ ಮಾಡಿಕೊಂಡ್ರು ಕೂಡ ಆರಾಮಾಗಿ ಮದುವೆ ಆಗ್ತಾರೆ. ಮನೆ ಅಂತ ಕಟ್ತಾಯಿದ್ದೀವಿ ಅಂತಂದರೆ ನಿಜ ಒಂದು ಸಣ್ಣ ಒಂದು ಮೊಳೆ ಇಲ್ಲ ಅಂದರೂ ಕೂಡ ಮನೆ ಆಗಲ್ಲ. ಅದೊಂದು ಮನೆ ಕಟ್ಟೋದಕ್ಕೆ ತುಂಬಾ ಶ್ರಮ ಪಡಬೇಕು ನಿಜವಾಗ್ಲೂ. ಮೊದಲೆಲ್ಲ ಹೆಂಗಂಗೋ ಆಗ್ಬಿಡ್ತಿತ್ತು. ಯಾಕಂದರೆ ಮೊದಲೆಲ್ಲ ಹಂಗೆ ಇರ್ತಿದ್ರು, ಎಲ್ಲ ಕಡೆನೂ ಸಿಂಪಲಾಗಿ ಏನು ಹೈಟೆಕ್ಕಾಗಿ ಮನೆ ಕಟ್ತಿರಲಿಲ್ಲ. ಸಿಂಪಲಾಗಿ ಎಲ್ಲ ಹೆಂಚು ಹಾಕ್ಕೊಂಡು ಅವತ್ತು ಹೆಂಗಿರ್ತಿತ್ತು ಆ ಥರ ಮನೆ ಕಟ್ತಿದ್ರು. ಇವತ್ತಿನ ದಿನ ಹಂಗಲ್ಲ, ಅವೆಲ್ಲ ಯಾವ ಥರ ಒಂದು ಬದುಕ್ತಾ ಇದ್ದಾರೆ ಅದೇ ರೀತಿ ಮನೆ ಕಟ್ಟಬೇಕು ಅಂದರೆ ನೋಡಬೇಕು. ಕಡಿಮೆ ಅಂದರೂ ಬೇಕಾಗುತ್ತೆ, ತುಂಬಾ ಖರ್ಚಾಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಎಷ್ಟಾಗ್ಬೋದು ಏನು. ನಿಜ ಖಂಡಿತವಾಗ್ಲೂ ಆಲ್ರೆಡಿ ಈಗಲೇ ಆಗಿದೆ. ನಮ್ಮದು ಏನೇನು ಮಾಡಿಲ್ಲ, ಅಲ್ಲಿ ಬರೀ ಒಂದು ಪಿಲ್ಲರ್ ಹಾಕ್ಸಿದ್ದೀವಿ ಮತ್ತು ಸಂಪ್ ಮಾಡ್ತಾಯಿದ್ದಾರೆ ಅಂದರೆ ಕೆಳಗಡೆನೇ ಎಲ್ಲ ಅದೆಲ್ಲ ಹಿಡಿಯೋದಲ್ವ. ಹಾಗಾಗಿ ಕಡಿಮೆ ಅಂತಂದರೆ ಸುಮಾರು ಒಂದು ಹೆಚ್ಚು ಕಡಿಮೆ ಇವಾಗ 4 ಲಕ್ಷ ರೂಪಾಯಿ ಗಂಟ ನಮ್ಮದು ಖರ್ಚಾಗಿದೆ. ಅಷ್ಟು ಕೆಲಸಕ್ಕೆ ನನಗೆ ಆಶ್ಚರ್ಯನೇ ಲೆಕ್ಕ ಕೊಡು, ಅಯ್ಯೋ ಇಷ್ಟಕ್ಕೆ ಇಷ್ಟು ಖರ್ಚಾಗಿದೆ ಅಂತೇಳಿ. ನಮ್ಮದು ಅದು 3 ಫ್ಲೋರ್ ಬರುತ್ತೆ. 3 ಫ್ಲೋರ್ ಅಂದರೆ ಕೆಳಗಡೆ ಏನು ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಶಂಪು ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಬಿಟ್ಟು ಮೇಲ್ಗಡೆ ಡೂಪ್ಲೆಕ್ಸ್ ಮಾಡೋಣ ಅಂತ ಐಡಿಯಾ ಮಾಡಿ ಮಾಡ್ತಾ ಇರೋವಂಥದ್ದು. ನೋಡೋಣ ಎಷ್ಟೆಷ್ಟು ಖರ್ಚಾಗುತ್ತೆ. ಆದರೆ ಅದರಲ್ಲೂ ಕೂಡ ನಾನು ಫುಲ್ಲು ಎಲ್ಲರೂ ಮಾತಾಡ್ಕೊಂಡಿದ್ದು ಮನೇಲಿ ಫಸ್ಟ್ ಕ್ವಾಲಿಟಿ ಎಲ್ಲ ಒಳ್ಳೆ ಕಬ್ಬಣ ಇರ್ಬೋದು, ಸಿಮೆಂಟ್ ಆಗ್ಬೋದು, ಮತ್ತು ಮನೆಗೆ ನಾವು ಏನು ವಸ್ತುಗಳಾಗ್ತೀವಿ ಎಲ್ಲ ನಮ್ಮದು ಚೆನ್ನಾಗಿರಬೇಕು, ಫಸ್ಟ್ ಕ್ವಾಲಿಟಿ ಇರಬೇಕು, ಚೆನ್ನಾಗಿರಬೇಕು. ಯಾಕೆಂದರೆ ಒಂದು ಸರಿ ಅದು ನಾವು ಹಾಕಿದ್ಮೇಲೆ ಪದೇ ಚೇಂಜ್ ಮಾಡ್ಕೊಳಕ್ಕಾಗಲ್ಲಲ್ವ. ಸ್ವಲ್ಪ ಆದರೂ ಪರವಾಗಿಲ್ಲ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿದೆ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡೋಣ ಖಂಡಿತ ನಿಮ್ಗಳ ಜೊತೆ ಇದೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರ, ಕಮೆಂಟ್ ಮಾಡ್ತಾಯಿರ್ತೀರ, ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ ಮಾಡ್ತಾಯಿರ್ತೀರ. ನಾನು ಅದೆಲ್ಲ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಖಂಡಿತವಾಗಲೂ ಅವಾಗಂತೂ ಎಷ್ಟು ಖರ್ಚಾಯಿತು ಏನಾಯಿತು ಮತ್ತು ತುಂಬಾ ನಾನು ಯಾವುದೇ ಕಾರಣಕ್ಕೂ ನಾನು ಜಾಸ್ತಿ ಸೇರಿಸಿ ಅಂತೂ ಖಂಡಿತ ಹೇಳಲ್ಲ. ಯಾಕೆಂದರೆ ಒಬ್ಬರು ಪಾಪ ಮನೆ ಕಟ್ಟಬೇಕು ಅಂದ್ರೇ ತುಂಬ ಭಯ ಪಟ್ಬಿಡ್ತಾರೆ. ಯಾರನ್ನೇ ಆಗಲಿ ಮನೆ ಕಟ್ಟಿರೋರು ಹೋಗಿ ಕೇಳಿ, ಅಲ್ಲಿ ಆಗಿರೋದು 30 ಲಕ್ಷ ಆದರೂ ಅವ್ರು 50 ಲಕ್ಷ ಹೇಳ್ತಾರೆ, 50 ಲಕ್ಷ ಆಗಿರೋ 70 ಲಕ್ಷ ಹೇಳ್ತಾರೆ. ನನಗೂ ಅಷ್ಟೇ, ನಾವು ಇವಾಗ ಕಟ್ತಿರೋ ಮನೆಗೆ ಇಂಜಿನಿಯರು ಹೇಳಿರೋ ಇಂಜಿನಿಯರು ನಾವು ಹಾಕ್ಸಿರೋ ಪ್ಲ್ಯಾನ್ಗೆ ಅವ್ರು ಹೇಳಿರೋ ಅಮೌಂಟೇ ಬೇರೆ. ಈ ಜನಗಳೆಲ್ಲ ಏನಂತಾರೆ ಗೊತ್ತಾ, ನಮ್ಮನ್ನು ನೋಡಿ ಎದುರಿಸೋದು, ಅಯ್ಯೋ ಕಡಿಮೆ ಖರ್ಚಾಗುತ್ತಾ ಇಷ್ಟೆಲ್ಲ ಮಾಡ್ತೀರಾ ಅಂದರೆ. ದೊಡ್ಡ ಮನೆ ಕಟ್ಟೋರು ಇದ್ದಾರೆ, ಅದು ಎಷ್ಟೇ ಕೋಟಿ ಆಗಲಿ ಖರ್ಚು ಮಾಡಿ ಅವರು ಅದೇ ರೀತಿ ಸಂಪಾದನೆ ಮಾಡಿ ಇಟ್ಕೊಂಡಿರೋ ಹಂಗೆ ಕಟ್ಟೋರು ಇರ್ತಾರೆ. ನಾವು ನಮ್ಮ ಇರೋದಕ್ಕೆ ನಾವು ಅಚ್ಚುಕಟ್ಟಾಗಿ ಮನೆ ಮಾಡ್ಕೋಬೇಕು ಅಂತ ಹೋಗ್ತಿದ್ದೀವಿ. ಹೇಳ್ತಾರೆ ಅಯ್ಯೋ 60 ಲಕ್ಷ 70 ಲಕ್ಷ ಆಗುತ್ತೆ, ಸಾಲೋದಿಲ್ಲ, ಅದು ಇದು ಅಂತೆಲ್ಲ ಹೇಳ್ತಾರೆ. ನೋಡೋಣ, ಈಗ ಇಂಜಿನಿಯರು ಅವ್ರು ಹೇಳಿರೋ ಪ್ರಕಾರ ಒಂದು 50 ಗಂಟ ಆಗುತ್ತೆ, 50 ಲಕ್ಷ ಗಂಟ ಆಗ್ಬೋದು ಅಂತ ಹೇಳಿದ್ದಾರೆ. ನಾವು ಹೇಳಿರೋ ಪ್ಲ್ಯಾನ್ ಪ್ರಕಾರ ನೋಡೋಣ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಜನಗಳಂತೂ ಅದು ನೋಡಿ 50ಕ್ಕೆ ಇನ್ನೂ 20 ಸೇರಿಸಿ ಹೇಳ್ತಾರೆ 70 ಲಕ್ಷ ಖರ್ಚಾಗುತ್ತೆ ಅಂತಾರೆ, ಅಷ್ಟಾಗುತ್ತೆ ಅಂತಾರೆ. ನಾವು ಅದರಲ್ಲಿ ನಾವು ಯಾವ ಥರ ಮೆಟೀರಿಯಲ್ ಹಾಕ್ಸ್ಕೊಳ್ತೀವಿ, ಯಾವ ಥರ ಕಟ್ಟಿಸ್ತೀವಿ,
ಅದ್ರ ಮೇಲೂ ಡಿಪೆಂಡ್ ಆಗುತ್ತಲ್ವ. ಹಾಗಾಗಿ ನಾವು ಆದಷ್ಟು ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸೇ ಹಾಕ್ಕೊಂಡು ಎಲ್ಲ ಮಾಡಬೇಕು. ಈ ಕಬ್ಬಿಣನೂ ಅಷ್ಟೇ ಚೆನ್ನಾಗಿರೋದೇ ಹಾಕ್ಸ್ಕೊಂಡು, ಸಿಮೆಂಟ್ ಆಗ್ಬೋದು ಒಳ್ಳೆಯದೇ ಹಾಕ್ಸ್ಕೊಂಡು, ಮತ್ತು ಇಂಜಿನಿಯರ್ ಪ್ಲ್ಯಾನಿಂಗ್ ಪ್ರಕಾರನೇ ನಾವು ಮನೆ ಮಾಡ್ತಿರೋದು. ಮತ್ತು ವಾಸ್ತು ಬೇಕು ಅಂದ್ಬಿಟ್ಟೇ ನಾವು ಮನೆ ಮಾಡಿಸ್ತಾ ಇರೋವಂಥದ್ದು. ವಾಸ್ತು ಬಿಟ್ಟು ಇಲ್ಲ ಇದು ಅದು ಅಂದ್ಕೊಂಡು ನಾವು ಬೇರೆ ಯಾವುದು ಮಾಡಿಸೋದಿಲ್ಲ. ನನಗೆ ಹೇಳ್ಬಿಟ್ಟಿದ್ದೀನಿ ಪಕ್ಕ ವಾಸ್ತು ಬೇಕು ಅಂತೇಳಿ. ನಾವು ಮೆಟ್ಲಾಗ್ಬೋದು, ಕಿಚನ್, ದೇವ್ರ ಮನೆ ಪ್ರತಿಯೊಂದು ಕೂಡ ವಾಸ್ತು ಬರುತ್ತೆ. ವಾಸ್ತು ಬೇಕೇ ಬೇಕು. ಯಾಕೆ ನಾನು ಆಲ್ರೆಡಿ ವಾಸ್ತು ಇಲ್ಲದೇ ಮನೇಲಿದ್ದು ವಾಸ ಮಾಡಿ ನಮ್ಮ ತೋಟದಲ್ಲೆಲ್ಲ ಮನೆಯಲ್ಲಿದ್ವಲ್ಲ, ನಮ್ಮ ಮನೆ ಕಟ್ಕೊಂಡಿದ್ವಲ್ಲ, ಒಂದು ಚೂರು ವಾಸ್ತು ಇಲ್ಲ ಮನೆಗೆ. ಅಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಒಂದರಲ್ಲ ಎಲ್ಲದರಲ್ಲೂ. ಆರೋಗ್ಯ ಆಗ್ಬೋದು, ಮನೇಲಿ ನೆಮ್ಮದಿ ಇಲ್ಲ, ಮತ್ತು ದುಡ್ಡು ಕಾಸಿನಲ್ಲಿ ಆಗ್ಬೋದು, ಎಷ್ಟು ಅನುಭವಿಸಿದ್ದೀನಿ ಅಂತಂದರೆ ಅದು ಕಷ್ಟಪಡೋರಿಗೆ ಗೊತ್ತು. ಒಂದಿಷ್ಟು ಜನ ವಾಸ್ತು ನೆಂಬಲ್ಲ, ಏನೋ ಅವ್ರಿಗೆ ಹಂಗಿರುತ್ತೆ. ನನಗೆ ನಾನು ಪಕ್ಕ ವಾಸ್ತುನ ನೆಂಬ್ತೀನಿ. ಯಾಕೆಂದರೆ ಆ ಥರ ಆಗಿದೆ ನನ್ನ ಜೀವನದಲ್ಲಿ. ತುಂಬಾ ಕಷ್ಟನ ಪಟ್ಟಿದ್ದೀನಿ. ಹಾಗಾಗಿ ಎಲ್ಲನೂ ವಾಸ್ತು ಪ್ರಕಾರನೇ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮ ಮನೆ ಅಡುಗೆ ಬಜ್ಜಿ, ಬಾಳೆಕಾಯಿ ಬಜ್ಜಿ, ರೈಸ್, ದಾಲ್, ಬೇಳೆ ದಾಲ್ ರೆಡಿ. ಇಷ್ಟೆಲ್ಲ ವೆರೈಟಿ ಏನು ಮಾಡ್ತಿರ್ಲಿಲ್ಲ. ಸುನಿಲ್ಗೋಸ್ಕರ, ಸುನಿಲ್ ಇರಬೇಕಂದ್ರೆ ವೆರೈಟಿ ಇರಲೇಬೇಕು. ಏನು ಕೇಳಿಲ್ಲ, ಅವರು ಇರೋ ಬಿಸಿಲಿ ಪಾಪ ಅಯ್ಯೋ ಅದನ್ನೇ ಮಾಡಿಕೊಡಿ ಇದನ್ನೇ ಮಾಡಿಕೊಡಿ ಅಂತಾನಲ್ಲ. ಆದರೂ ಪಾಪ ಬಂದಿರೋ ಸ್ವಲ್ಪ ದಿನದಲ್ಲಿ ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕಲ್ಲ ಚೆನ್ನಾಗಿ. ಇವತ್ತು ಗುರುವಾರ ಬೇರೆ, ಇನ್ನೇನು ಮಾಡೋದು. ಇವತ್ತು ಹೊರಗಡೆ ಹೋಗ್ತಾಯಿದ್ರು, ಹೊರಗಡೆ ತಿನ್ಕೊಂಡಿದ್ರು ಆಗೋದು. ಬೇಡ ಅಂತಲ. ಓಕೆ. ಬಜ್ಜಿ ಏನೇನು? ಬಜ್ಜಿ ಹುಚ್ಚಳ ಚಟ್ನಿ. ಅಪ್ಪ ಏನು ಕಾಂಬಿನೇಷನ್ ನಿಂದು. ಬಜ್ಜಿ ಜೊತೆ ಹುಚ್ಚಳ ಚಟ್ನಿ. ಬೆಳಗ್ಗೆ ರೊಟ್ಟಿಗೆ ಮಾಡಿದ್ದು ಹುಚ್ಚಳ ಚಟ್ನಿನ ಹಾಕ್ಕೊಂಡು ಬಂದಿದೆಯಲ್ಲ, ವರ್ರೆ ವಾ, ಸೂಪರ್ ಕಾಂಬಿನೇಷನ್. ಬಿಡು ಚಿನ್ನ ಹೋಗ್ಲಿ, ನೀನು ಕೊಟ್ಟ ಮೇಲೆ ತಿಂದೇ ಇರ್ತೀನಾ? ನೋಡ್ತೀನಿ ಒಂದು ನಿಮಿಷ ಅದು. ವಾವ್, ನಿಜ ಚೆನ್ನಾಗಿದೆ ಚಟ್ನಿ ಜೊತೆ ಪುಟ ಅಲ್ವಾ? ಇದು ನಿನಗೆ ಮಾತ್ರ ಸರಿ ಈ ಕಾಂಬಿನೇಷನ್, ನನಗಂತೂ ಬರಲ್ಲ. ಈ ಥರ ಕಾಂಬಿನೇಷನ್ ಮಾಡ್ಕೊತೀನಿ ಅಕ್ಕ. ಸೂಪರ್ ಚೆನ್ನಾಗಿದೆ, ಸೂಪರ್ ಬಜ್ಜಿ. ಇಂಟ್ರೈಟ್ ಕಂಪ್ನಿದು ಮಮ್ಮಿ ಇದಾ? ಇದೆಲ್ಲ ಒಳ್ಳೆ ಕಂಪ್ನಿನಾ? ಬ್ರ್ಯಾಂಡೆಡಾ? ಹಾಕು ಹಾಕು. ಫ್ಯಾಷನ್ ಫ್ಯಾಕ್ಟ್ರಿಲಿ ಇವಾಗ ಒಳ್ಳೊಳ್ಳೆ ಸೇಲ್ಸ್ ನಡೀತಾ ಇದೆ ಆಫರಲ್ಲಿ. ಅದಕ್ಕೆ ಬಂದು ಅದಕ್ಕೆ ನಾನು ಒಂದು ಇರಲಿ ಅಂದ್ಬಿಟ್ಟು ಒಂದು 3 ಟಿ ಶರ್ಟ್ನ ತಗೊಂಡು ಬಂದಿದ್ದೀನಿ. ಇದು ಒಳ್ಳೆ ಸೂಪರ್ ಆಗಿದೆ ಕ್ವಾಲಿಟಿ. ಇದು ಕೊರಿಯನ್ ಟಿ ಶರ್ಟ್ಸ್ ಬರುತ್ತಲ್ಲ, ಇದು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಇದು. ಕೊರಿಯನ್ ಸ್ಲೀವ್ ಇದು ಒಂದೇ ಇದ್ದು ಈ ಥರ ಕೊರಿಯನ್ ಸ್ಲೀವ್ ಬಂದು ಶಾರ್ಟ್ ಟಾಪು, ಹೈ ವೆಸ್ಟ್ ಪ್ಯಾಂಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಾ? ಇಷ್ಟೊಂದು ಫ್ರೀ ಆಗೈತಲ್ಲೋ. ಹಾಗೇನೆ ಹಾಕೋತೀನಲ್ಲ ಅವಾಗ ನೋಡಿ. ಆ್ಯಂಡ್ ಇದು ಸುನೀಲ್, ಇದೆಲ್ಲ ಸುನೀಲ್ ಕಲೆಕ್ಷನ್ನೇ. ಇದೇನು ಹಿಂಗಿದೆ? ಇದು ಒಂಥರ ಸ್ಟೈಲಿಶ್ ಇದು. ಅಬ್ಬಬ್ಬಬ್ಬ, ಸೂಪರ್ ಸ್ಟೈಲಿಶು. ಈಗ ಇದು ಹಾಕೋಬೇಕಾ? ಹಾಕೊಳ್ತೀನಿ ಇದರಲ್ಲ. ಓಕೆ. ಹುಡು ಬಜ್ಜಿಯನ್ನ ನೋಡಲ್ಲಿ ಯಾಕೆ ಹಂಗೆ ಕಳ್ತೀಯಾ? ಪಾರು, ಶೈಲು, ಸುನಿ ಇಬ್ಬರು ಕೂಡ ಪ್ರಮೋಷನ್ ಇತ್ತು. ಅವರು ಇವತ್ತು 2 ಪ್ರಮೋಷನ್ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ರಮೋಷನ್ಗೆ ಹೋಗಿದ್ದಾರೆ. ಅದು ಯಾವುದು ವೀಡಿಯೋ ಮಾಡಿ ಅಲ್ಲಿ ನೋಡಿ ಅವ್ನು ಹೆಂಗೆ ಓಡ್ತಾ ಇದ್ದಾನೆ ಅಂತ. ಅಯ್ಯೋ ಯಾಕೆ ಪರು? ಏನು ಬಜ್ಜಿ? ಅಲ್ಲಿ ಕೂತ್ಕೊಳ್ಳಿ. ಟಿ ವಿ ಏನು ನೋಡ್ತೀವಿ? ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ನಿನಗೆ? ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಯಾಕೆ ಹಂಗಂದ್ಬಿಟ್ರೆ? ಓ ಗಾಡ್, ಹೌದಾ? ನಮಗೆ ತಲೆ ಸ್ನಾನ ಮಾಡಿಸ್ಬೇಕು ನೋಡಿ. ತಲೆಗೆಲ್ಲ ಎಣ್ಣೆ ಹಾಕಿದ್ದೀನಿ ಅವನಿಗೆ. ಅವ್ನಿಗೆ ನೈಟ್ ಮಾಡಿಸ್ತೀನಿ. ಏನು ಪರಮ? ಅಯ್ಯೋ ಇಲ್ಲಿ ನೋಡಿ ಅವನು ಆಟ ಆಡ್ಸೋಕೆ ಇವ್ನು ಹೆಂಗೆ ಓಡಿ ಬರ್ತಾನೆ ಅಂತ. ಬಾ ಓಡಿ ಬನ್ನಿ ಅಲ್ಲಲ್ಲ ಓಡ್ ಬನ್ನಿ ಅಂದ್ರು. ಓಡ್ ಬನ್ನಿ. ಬಿಡು ಬುಜ್ಜಿ, ನೀನು ಬಿಡು ಬುಜ್ಜಿ. ಅಪ್ಪ ಅಮ್ಮ ಬಂದರು ಅವ್ನು ನೋಡೋಣ. ಏನ? ನಿಮ್ಮ ಬುಜ್ಜಿ ಅಪ್ಪ ಅಮ್ಮನವರು? ಬುಜ್ಜಿ ಅಪ್ಪ ಅಮ್ಮನ ಬಂದದ್ದು? ಹ್ಞೂ ಆಯಿತು. ಬುಜ್ಜಿಯವ್ರ ಅಪ್ಪ ಅಮ್ಮ ಬಂದರು. ಪರೋಮವ್ರ ಅಪ್ಪ ಅಮ್ಮ ಎಲ್ಲಿ?
ಮತ್ತೆ ಬುಜ್ಜಿ ಅವನು ಹೊಸ ಪಾಪು ನೋಡಿ ನಿನ್ನ ದೊಡ್ಡ ಮಗನ ಕತೆ ನೋಡವ ನಿಮ್ಮ ಪಪ್ಪ ಅಮ್ಮ ಬಂದರು ಅಂತಂದರೆ ಗೋಬಿ ಕಳ್ಳನ ಮಕ್ಕಳು ಗೋಬಿ ತಂದವ್ರೆ ಅಮೃತ್ ಗೋಬಿ ಓಪನ್ ಆಗಿ ಇವಾಗ ರೆಡಿ ಮಾಡ್ತಾರೆ ಅಂತ ಹ್ಞೂ ಸುನಿ ಇಲ್ಲ ಬಾ ತಿನ್ಬೇಕು ಅನ್ನಿಸ್ತಿದೆ ಅನ್ಕೊಂಡು ಹೋದ ತಕ್ಷಣ ಆಲ್ರೆಡಿ ಎಲ್ರಿಗೂ ಇದನ್ನ ತಿಂದ್ಬಿಟ್ರಾ ನಡ್ರಿ ನಿಮ್ಗೋಸ್ಕರ ಟೀ ಕಾಯಿಸಿ ಮಡಗಿದ್ದೀನಿ ಬರ್ತಾ ಇದ್ದೀರಂತ ಹಿಂಗೆ ನೋಡಿ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟಿದ್ದೀನಿ ಅಯ್ಯೋ ಇರು ಅಯ್ಯೋ ಅವ್ನು ಕೊಟ್ಟೆವ್ರಿ ಪಂಚರ್ ಅವನೇ ಮಾಡಿಲ್ಲ ಸುನಿ ನಾನು ಬೆಳಗ್ಗೆನೇ ನೋಡಿದೆ ಪಂಚರ್ ಆಗಿತ್ತು ಲೈಟ್ ಹಾಕಂಬಾರ್ದಂಗೆ ಎಣ್ಣೆ ಹಾಕಿದೆ ಏನೇನೋ ಓಲೆ ಮಾಡಿರ್ತಾನೆ ಒಂದು ಸ್ನಾನ ಆಮೇಲೆ ತಲೆಗೆ ಸ್ನಾನ ಮಾಡಿಸ್ಕೊಡ್ತೀನಿ ಬಂದು ಟೀ ಎಲ್ಲ ಆಯಿತು ಕೊಟ್ಬಿಡು ಸುನಿಗೋಲ್ ಟೀ ಮಡಗಿನಿ ನಿಂಗೂ ಬೇಕಾದ್ರೆ ಬಿಟ್ಕೊಲ್ಲೆ ಫ್ಲಾಸ್ಕಲ್ಲಿ ಹಾಕಿದ್ದೀನಿ ನಡ್ರಪ್ಪ ಟೀ ಕುಡ್ಕೊಂಡೋದೇನು ಗೋಬಿ ತಿನ್ಕ ನಡ್ರಿ ಟೈಮ್ ಆಯಿತು ಫೋನ್ ಮಾಡಿದ್ರು ಏನೋ ಇದು ಬೇಕಂತೆ ಹಗ್ಗ ಬೇಕಂತೆ ಪರು ಬುಜ್ಜಿ ಬಾರ ಫ್ಲಾಸ್ಕ್ ಬಿಟ್ಕೊಂಡಿದ್ದೀನಿ ಅಲ್ಲಿ ಕೆಲಸ ಮಾಡ್ತಿರೋರು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಗೋಬಿ ತಿನ್ನೋದ್ರು ಫುಲ್ ಬ್ಯುಸಿ ಟೈಮ್ ಆಗಿದೆ ಆಲ್ರೆಡಿ ಎಷ್ಟು ಗೊತ್ತಾ ನೋಡಿ 5:30 ಆಗಿದೆ ಕೆಲಸ ಬಿಟ್ಬಿಟ್ಟು ಹೋಯ್ತಾರೆ ಇವಾಗ ಜಲ್ದಿ ಹೋಗ್ಬೇಕು ನಾವೆಲ್ಲ ಲೇಟಾಗಿ